80/80 ಪಾಂಡು. ಮಸಲ್ಸ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲಿಂದ ತರಿಸ್ತೀವಿ. ಮಸಲ್ಸ್ ಅಂದರೆ ಆ ಶೆಲ್ಸು. ಫಸ್ಟ್ ನಾವು ಒಂದು ಟೆಂಪರರಿ ಪಾಂಡ್ 2-3 ಡೇಸ್ ಆದಮೇಲೆ ಏನಾಗುತ್ತೆ, ಸರ್ಜರಿ ಮಾಡ್ತೀವಿ ಮಸಲ್ಸ್ ಒಳಗಡೆ. ಆ ಪಾಚಿನೇ ಅದಕ್ಕೆ ಫುಡ್ಡು. ನಾವು ಅರೌಂಡ್ 12,000 ಶೆಲ್ಸ್ ಹಾಕಿದ್ವಿ. 50% ಸರ್ವೈವಲ್ ರೇಟ್ ಇರುತ್ತೆ. ಶೆಲ್ಲಲ್ಲಿ 2 ಪರ್ಲ್ ಬರುತ್ತೆ. ಸೊ ನೀವು ಅಪ್ರಾಕ್ಸಿಮೇಟ್ ಒಂದು 10,000 ಮಸಲ್ಸ್ ಹಾಕಿದ್ರೆ ನೀವು 10,000 ಪರ್ಲ್ಸ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 12,000ಅಲ್ಲಿ ಅರೌಂಡ್ 6,500 ಸರ್ವೈವ್ ಆಗಿದೆ. ಸೊ 50ಕ್ಕಿಂತ ಜಾಸ್ತಿ ಇವಾಗ ಎಲ್ಲರೂ 18 ಮಂತ್ಸ್ ಆದಮೇಲೆ ತೆಗಿತವ್ರೆ. ಇದು ಎಷ್ಟು ಟೈಮ್ ಬಿಟ್ಟರೆ ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ. ಬೋರ್ವೆಲ್ ವಾಟರ್ ನೀವು ಟೆಸ್ಟ್ ಮಾಡಿಸ್ಬೇಕಿರುತ್ತೆ. pH, ಅಮೋನಿಯಾ, TDS. pH ಬಂದ್ಬಿಟ್ಟು 6.5 to 8.5 ಒಳಗಡೆ ಇರಬೇಕು. ಅಮೋನಿಯಾ ಬಂದ್ಬಿಟ್ಟು ಬಿಲೋ 0.2 ಇರಬೇಕು. TDS ಬಂದ್ಬಿಟ್ಟು ಬಿಲೋ 1000 ಇರಬೇಕು. ಮಾರ್ಜಿನಲಿ ಸ್ಕೋರಿಯಾನಸ್ ಅಂತಿದೆ. ಮಾರ್ಜಿನಸ್ ಬಂದ್ಬಿಟ್ಟು ವೈಟ್ ಕಲರ್ ಪರ್ಲ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಕೋರಿಯನಸ್ ಬಂದ್ಬಿಟ್ಟು ಸ್ವಲ್ಪ ಕ್ರೀಮ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. 35 ರೂಪೀಸ್ ಒಳಗಡೆ ನ್ಯೂಕ್ಲಿಯಸ್ಸು, ಶೆಲ್ಲು, ಆ ಸರ್ಜರಿ ಟೀಮು ಪಾಂಡ್ಗೆ ಹಾಕೋವರೆಗೂ ನಿಮಗೆ 35 ರೂಪೀಸ್ ಆ ಥರ ಬರುತ್ತೆ ಓನಾಗಿ ತೊಗೊಂಡ್ರೆ. ಓನಾಗಿ ತೊಗೊಂಡಾಗ ಏನಂದರೆ ನೀವು ಓನಾಗೂ ಸೆಲ್ ಮಾಡ್ಕೊಬೇಕಿರುತ್ತೆ. ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ಏನಂದರೆ ಕಾಂಟ್ರಾಕ್ಟರ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ ಬೆಟರ್ ಇರುತ್ತೆ. ಸೊ ಕಾಂಟ್ರಾಕ್ಟರೇ ಮೆಟೀರಿಯಲ್ ಕೊಡ್ತಾರೆ, ಪರ್ಲ್ ರೆಡಿ ಆದಮೇಲೆ ಅವರೇ ತೊಗೊತಾರೆ. ಸೊ ಅವ್ರ ಮೆಟೀರಿಯಲ್ ಬಂದ್ಬಿಟ್ಟು 45 ರೂಪೀಸ್ ಆಗುತ್ತೆ. ಸೊ ನೀವು ಓನಾಗಿ ಮಾರೆ 35ಗೆ ಸಿಗುತ್ತೆ. ಮತ್ತು ಅವ್ರು ಬೈಬ್ಯಾಕ್ ಮಾಡ್ಕೊಳೋದು ಫಿಕ್ಸ್ಡ್ ರೇಟಲ್ಲಿ ಅಗ್ರಿಮೆಂಟ್ ಹಾಕೊಂಡು ಬೈಬ್ಯಾಕ್ ಮಾಡ್ಕೊತಾರೆ. 6 ಮಂತ್ಸ್ 7 ಮಂತ್ಸ್ ಆ ಥರ ಚೇಂಜ್ ಮಾಡ್ತೀವಿ ವಾಟರು. ಚೇಂಜ್ ಮಾಡೋದ್ರೆ ಫುಲ್ಲಾಗಿ ಏನು ಚೇಂಜ್ ಮಾಡೋದು, ಒಂದು 30% ವಾಟರ್ನ ರೀಫಿಲ್ ಮಾಡೋದು ಇಲ್ಲ ರಿಮೂವ್ ಮಾಡೋದು ಆ ಥರ ಮಾಡ್ತೀವಿ ಅಷ್ಟೇ.